ಮನಸ್ಸಿಗೆ ತುಂಬಾ ನೋವಾಗಿದೆಯಾ? ಯಾವುದೋ ಒಂದು ಅಜ್ಞಾನ ಭಾರ ಹೃದಯದ ಮೇಲೆ ಕುಳಿತಂತಾಗಿದೆಯಾ? ನಗಲು ಪ್ರಯತ್ನ ಮಾಡಿದರೂ ಕಣ್ಣಂಚಿನಲ್ಲಿ ನೀರು ನಿಂತುಕೊಳ್ಳುತ್ತಿದೆಯಾ? ಯಾರಿಗೂ ಹೇಳಲಾಗದ ನೋವು ನಿನ್ನೊಳಗೆ ಮೌನವಾಗಿ ಕಿರುಚುತ್ತಿದೆಯಾ? ನೀನು ಬಲಹೀನನಲ್ಲ, ನೀನು ಸೋತವನೂ ಅಲ್ಲ, ನೀನು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದೀಯಾ ಅಷ್ಟೇ. ಈ ಕ್ಷಣ ನೀನು ಕೇಳಬೇಕಾದ ಒಂದು ಸತ್ಯ ಇದೆ. ನೀನು ಒಂಟಿಯಲ್ಲ, ಕೃಷ್ಣ ನಿನ್ನನ್ನು ನೋಡುತ್ತಿದ್ದಾನೆ. ನೀನು ಅಳುತ್ತಿದ್ದೀಯಾ? ಯಾರು ಕೇಳಲಿಲ್ಲ ಅಂತ ನಿನಗೆ ಅನಿಸಬಹುದು. ನೀನು ಒಬ್ಬಂಟಿಯಾಗಿ ಕುಳಿತ ಕ್ಷಣದಲ್ಲಿ ನಿನ್ನ ಮನಸ್ಸು 1000 ಪ್ರಶ್ನೆಗಳನ್ನು ಕೇಳಿದಾಗ ಕೃಷ್ಣ ಮೌನವಾಗಿ ನಿನ್ನ ಪಕ್ಕದಲ್ಲೇ ಕುಳಿತಿದ್ದಾನೆ. ಅವನು ಯಾವಾಗಲೂ ನಿನ್ನ ನೋವನ್ನು ತಕ್ಷಣ ತೆಗೆದುಹಾಕುವುದಿಲ್ಲ, ಆದರೆ ನೀನು ಅದನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಕೊಡುತ್ತಾನೆ. ಕೃಷ್ಣ ಹೇಳುತ್ತಾನೆ, ನಿನ್ನ ಹೋರಾಟ ನನಗೆ ಗೊತ್ತು, ನಿನ್ನ ಮೌನದ ಅಳಲು ನನಗೆ ಕೇಳುತ್ತಿದೆ. ನೀನು ನಿನ್ನೊಳಗೆ ಪ್ರಶ್ನೆ ಮಾಡ್ತಾ ಇದ್ದೀಯಾ, ಇತರರಿಗೆ ಸುಖ ನನಗೇಕೆ ಕಷ್ಟ ಅಂತ? ನಾನು ತಪ್ಪು ಮಾಡಿದ್ದೇನಾ? ನನ್ನ ಜೀವನ ಹೀಗೆ ಇರಲ್ವಾ? ಈ ಪ್ರಶ್ನೆಗಳು ತಪ್ಪಲ್ಲ, ಇವು ಮಾನವೀಯ. ಆದರೆ ಕೃಷ್ಣನ ಉತ್ತರ ಕೇಳು. ನಾನು ಬಲಹೀನರನ್ನು ಪರೀಕ್ಷಿಸುವುದಿಲ್ಲ, ನಾನು ಶಕ್ತಿಯುಳ್ಳವರನ್ನೇ ತಯಾರಿಸುತ್ತೇನೆ. ನೀನು ಅನುಭವಿಸುತ್ತಿರುವ ಕಷ್ಟ ಶಿಕ್ಷೆಯಲ್ಲ, ಅದು ರೂಪಾಂತರ. ನಿನ್ನೊಳಗಿನ ನಿಜವಾದ ಶಕ್ತಿಯನ್ನು ಹೊರತರಲು ಬಂದ ಹಂತ. ಜೀವನದಲ್ಲಿ ಬಂಗಾರ ಬೆಂಕಿಯಲ್ಲಿ ತೊಳೆದು ಶುದ್ಧವಾಗುತ್ತದೆ. ಅದೇ ರೀತಿ ನಿನ್ನ ಆತ್ಮವು ಈ ಕಷ್ಟದ ಅಗ್ನಿಯಲ್ಲಿ ಗಟ್ಟಿಯಾಗುತ್ತಿದೆ. ನೀನು ಬಿದ್ದಿದ್ದೀಯಾ? ಹೌದು, ಆದರೆ ಪ್ರತಿ ಬಾರಿ ಬಿದ್ದಾಗ ನೀನು ಮತ್ತಷ್ಟು ಬಲಿಷ್ಠನಾಗುತ್ತಿದ್ದೀಯಾ. ಕೃಷ್ಣ ಹೇಳ್ತಾನೆ, ನಿನ್ನ ಕಣ್ಣೀರು ನಿನ್ನ ದೌರ್ಬಲ್ಯವಲ್ಲ, ಅದು ನಿನ್ನ ಆತ್ಮದ ಶುದ್ಧೀಕರಣ. ಈ ನೋವು ಶಾಶ್ವತವಲ್ಲ, ಇದು ಒಂದು ಹಂತ ಮಾತ್ರ. ಒಂದು ಸತ್ಯ ಹೇಳ್ತೀನಿ, ಎಲ್ಲರಿಗೂ ಇಷ್ಟು ಆಳವಾದ ನೋವು ಬರುವುದಿಲ್ಲ. ಈ ನೋವು ಆಯ್ಕೆಯಾದ ಆತ್ಮಗಳಿಗೆ ಮಾತ್ರ ಬರುತ್ತದೆ. ನೀನು ಸಾಮಾನ್ಯನಲ್ಲ, ನಿನ್ನೊಳಗೆ ಬೇರೆಯವರಿಗೆ ಇಲ್ಲದ ಒಂದು ಸಹನೆ ಇದೆ. ಕೃಷ್ಣ ನಿನ್ನನ್ನು ನಿನ್ನ ಶಕ್ತಿಗಾಗಿ ಆಯ್ಕೆ ಮಾಡಿಕೊಂಡಿದ್ದಾನೆ. ಅದಕ್ಕೆ ನೀನು ಬಿದ್ದರೂ ಮುರಿಯಲಿಲ್ಲ, ಅದಕ್ಕೆ ನೀನು ಅತ್ತರೂ ನಿಂತಿದ್ದೀಯಾ. ನೀನು ಆಯ್ಕೆಯಾದವನು. ಈ ಕ್ಷಣ ನಿನ್ನ ಹೃದಯದ ಮೇಲೆ ಕೈ ಇಟ್ಟು ನಿನ್ನಿಂದ ನಿನಗೆ ಹೇಳು, ನಾನು ದುರ್ಬಲನಲ್ಲ, ನಾನು ಸೋತಿಲ್ಲ, ನನ್ನೊಳಗೆ ಅಪಾರ ಶಕ್ತಿ ಇದೆ. ಕೃಷ್ಣ ನನ್ನ ಜೊತೆಗಿದ್ದಾನೆ. ಒಂದು ಆಳವಾದ ಉಸಿರು ಎಳೆ, ನಿನ್ನ ಮನಸ್ಸನ್ನು ಶಾಂತಗೊಳಿಸು. ಈ ಶಾಂತಿಯಲ್ಲೇ ಕೃಷ್ಣನ ಧ್ವನಿ ಇದೆ. ಕೃಷ್ಣ ಹೇಳುತ್ತಾನೆ, ಈ ಕತ್ತಲೆ ಶಾಶ್ವತ ಅಲ್ಲ, ಬೆಳಕು ಬರುತ್ತದೆ. ನಿನ್ನ ನೋವಿಗೆ ಅರ್ಥ ಇದೆ. ಇಂದು ನೀನು ನೋವಿನಲ್ಲಿ ಇರಬಹುದು, ನಾಳೆ ನೀನು ಅದೇ ನೋವಿನಿಂದ ಇತರರಿಗೆ ಬೆಳಕಾಗ್ತೀಯ. ನಂಬಿಕೆ ಇಟ್ಟು ಮುಂದೆ ನಡಿ, ಕೃಷ್ಣ ನಿನ್ನ ಕೈ ಹಿಡಿದಿದ್ದಾನೆ. ನೀನು ಒಂಟಿಯಲ್ಲ, ನೀನು ಸೋತಿಲ್ಲ, ನಿನ್ನೊಳಗಿನ ಶಕ್ತಿ ಈಗ ಎಚ್ಚರಗೊಳ್ಳುತ್ತಿದೆ. ರಾಧೆ ಕೃಷ್ಣ.